Dear Masters, ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಚೈತನ್ಯವನ್ನ ನಮ್ಮ ಈ ಸಂಜೆಯ ಧ್ಯಾನಕ್ಕೆ ನಾವೆಲ್ಲರೂ ಸ್ವಾಗತಿಸ್ಕೊಳ್ತಾ ಇದೀವಿ. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಇಲ್ಲಿಂದ ಈ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದೀನಿ ಮಾಸ್ಟರ್ಸ್. ಎಲ್ಲರೂ ಆನಾಪಾನಸತಿ ಧ್ಯಾನದಲ್ಲಿ ತೊಡಗೋಣ. ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಸುಖಸ್ಥಿರ ಆಸನದಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ. ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಂಡಿದ್ದೀರಾ, ಎರಡು ಕಾಲುಗಳನ್ನ ಕ್ರಾಸ್ ಮಾಡಿದ್ದೀರಾ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ just focus on your natural, normal, easy, tender, soft breath. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ, ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರೋದ್ರಿಂದ 80% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ. ಎರಡು ಕೈನ ಜೋಡಿಸಿರೋದ್ರಿಂದ 10% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ. ಕಾಲುಗಳೆರಡನ್ನ ಕ್ರಾಸ್ ಮಾಡಿರೋದ್ರಿಂದ ಅಲ್ಲಿ ಕೂಡ 10% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ. ಶಾಂತವಾಗಿರಿ, ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್. ಆಳವಾಗಿ ನಮ್ಮೊಳಗೆ ನಾವು ಪ್ರವೇಶಿಸಿಕೊಳ್ಳೋಣ. ನಾನು ಓಕೆ ಹೇಳೋವರೆಗೂ ಯಾರೂ ಕಣ್ಣುಗಳನ್ನ ತೆರಿಬೇಡಿ ಮಾಸ್ಟರ್ಸ್. ನಾವು ಮಾಡ್ತಾ ಬರ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. ಶಾಂತವಾಗಿರಿ ಮಾಸ್ಟರ್ಸ್, ಶ್ವಾಸವೇ ನೀವಾಗಿರಿ. ನಮ್ಮ ಈ ಸಂಜೆಯ ಧ್ಯಾನದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಚೈತನ್ಯವನ್ನ ನಾವು ಆಹ್ವಾನಿಸ್ಕೊಂಡ ಇದೀವಿ. ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಮರ ಚೈತನ್ಯವನ್ನ ಆಹ್ವಾನಿಸ್ಕೊಂಡಿದೀವಿ. ನಮ್ಮ ಗಾರ್ಡಿಯನ್ ಏಂಜಲ್ಸ್, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ನಾಗಲೋಕದ ಎಲ್ಲಾ ಮಾಸ್ಟರ್ಸ್, ಇಷ್ಟ ದೇವತಾ, ಕುಲದೇವತಾ, ಗ್ರಾಮ ದೇವತಾ, ತ್ರಿಶಕ್ತಿಗಳು, ತ್ರಿಮೂರ್ತಿಗಳು, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ಸಪ್ತ ಋಷಿಯರು, ಋಷಿ ಪತ್ನಿಯರು, ಸೀತಾ ಮಾತೆ, ಯಶೋಧರ ಮಾತೆ, ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾತಕ ನಾಶನಂ. ಈ ಪಂಚಕನ್ಯೆಯರನ್ನ ಕೂಡ ನಾವು ನಮ್ಮ ಈ ಧ್ಯಾನಕ್ಕೆ, ಸಂಜೆಯ ಧ್ಯಾನಕ್ಕೆ ಇನ್ವೈಟ್ ಮಾಡ್ಕೊಂಡಿದೀವಿ ಮಾಸ್ಟರ್ಸ್. ಇವರೆಲ್ಲರ ಆತ್ಮ ಚೈತನ್ಯದ ಜೊತೆ ಮಹಾವತಾರ್ ಬಾಬಾಜಿ, ಪರಮಹಂಸ ಯೋಗಾನಂದಜಿ, ಯುಕ್ತೇಶ್ವರಗಿರಿ,
ಲಾಹಿರಿ ಮಹಾಶಯರು, ಇವರನ್ನೆಲ್ಲ ನಮ್ಮ ಧ್ಯಾನಕ್ಕೆ ಇನ್ವೈಟ್ ಮಾಡ್ಕೊಂಡಿದೀವಿ. ಇವರೆಲ್ಲರ ಆತ್ಮ ಚೈತನ್ಯದ ಜೊತೆ ನಮ್ಮ ಆತ್ಮ ಚೈತನ್ಯವನ್ನ ಅನುಸಂಧಾನಗೊಳಿಸಿ ನಾವೆಲ್ಲರೂ ಒನ್ನಸ್ಸಿಂದ ಧ್ಯಾನಿಸ್ತಾ ಇದ್ದೀವಿ ಮಾಸ್ಟರ್ಸ್. PSSM ನ ಶಾಂಬಾಲದಲ್ಲಿ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಸಂಜೆಯ ಧ್ಯಾನದಲ್ಲಿ ನಿರತರಾಗಿದ್ದೇವೆ. Be with your breath and ignore all your thoughts. ಸಾಮೂಹಿಕ ಧ್ಯಾನ ನಡೀತಾ ಇರುವ ಈ ಸ್ಥಳದಲ್ಲಿ ನಮ್ಮೆಲ್ಲರ ಆತ್ಮಗಳ ಮೇಲೆ ಶಾಶ್ವತವಾಗಿ ಗೋಲ್ಡನ್ ಪಿರಮಿಡ್ ಸ್ಥಾಪಿತಗೊಂಡಿದೆ ಮಾಸ್ಟರ್ಸ್. ಆಳವಾಗಿ ನಿಮ್ಮೊಳಗೆ ಪ್ರವೇಶಿಸ್ಕೊಳ್ಳಿ. ಒಳಗಣ್ಣಿಗೆ ಏನ್ ಕಾಣಿಸ್ತಾ ಇದೆಯೋ ಅದನ್ನೇ ಗಮನಿಸಿ. ಆಲೋಚನೆಗಳು ಬಂದರೆ ಮಾತ್ರ ಶ್ವಾಸದ ಮೇಲೆ ಗಮನ ಇರಿಸಿ. ಆಲೋಚನೆಗಳೇನು ಬರ್ತಾ ಇಲ್ಲ, ಸ್ಟಾಪ್ ಆಗಿವೆ ಅಂದ್ರೆ ನಿಮ್ಮ ಒಳಗಣ್ಣಿಗೆ ಏನ್ ಕಾಣಿಸ್ತಾ ಇದೆಯೋ ಅದನ್ನೇ ಗಮನಿಸಿ. ಡಾಟ್ಸ್, ಲೈನ್ಸ್, ಸ್ಟಾರ್ಸ್ ಅಥವಾ ಯಾರಾದ್ರೂ ಮಾಸ್ಟರ್ಸ್ ಗುರುಗಳು ಕಂಡರೆ ನೀವ್ ಯಾರು, ಏನ್ ಮೆಸೇಜ್ ಕೊಡೋಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಹಾಕಿ. ನಾನು ನಿಮ್ಮ ಜೊತೆ ಬಂದು ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳಿ, ಬನ್ನಿ ನನ್ನ ಜೊತೆ ಕುಳಿತು ಧ್ಯಾನವನ್ನ ಮಾಡಿ ಅಂತ ಹೇಳಿ, ಖಂಡಿತ ಅವ್ರು ನಿಮ್ ಜೊತೆ ಕುಳಿತು ಧ್ಯಾನವನ್ನ ಮಾಡ್ತಾರೆ. ಮೂಸಿದಷ್ಟು ಶ್ವಾಸ ಗುಡ್ಡದಷ್ಟು ಸ್ವಂಜೀವಿನಿ. ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಆನಾಪಾನಸ್ತಿ ಧ್ಯಾನದಲ್ಲಿ ನಿರತರಾಗಿದ್ದೇವೆ ಮಾಸ್ಟರ್ಸ್. ಜ್ಞಾನಾನ್ಮುಕ್ತಿ ಎನ್ನುವುದು ಕಪಿಲ ಮಹಾಮುನಿಯರ ವಿರಚಿತ ಸಾಂಖ್ಯ ಸೂತ್ರ. ಆತ್ಮಜ್ಞಾನ ವಿನಃ ದುಃಖದಿಂದ ಮುಕ್ತಿ ಎಂಬುವುದು ಅಸಂಭವ ಮಾಸ್ಟರ್ಸ್. ಅದೇ ವಿಧವಾಗಿ ಧ್ಯಾನದ ವಿನಃ ಆತ್ಮಜ್ಞಾನ ಎಂಬುವುದು ಅಸಂಭವ. ಆದ್ದರಿಂದಲೇ ಧ್ಯಾನಾನ್ ಜ್ಞಾನ ಎಂದು ಮೂಲಭೂತವಾಗಿ ಹೇಳಲೇಬೇಕು. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಧ್ಯಾನ ಅಂದರೆ ಮುಂಚಿತವಾಗಿ ಚಿತ್ತವೃತ್ತಿ ನಿರೋಧ, ಅನಂತರ ಪರಂಪರೆಯಾಗಿ ದಿವ್ಯ ಚಕ್ಷುವಿನ ಉತ್ತೇಜನ. ದಿವ್ಯ ಚಕ್ಷುವಿನಿಂದ ಬರುವುದೇ ಜ್ಞಾನ, ಅಂತಹ ಜ್ಞಾನದಿಂದ ಬರುವುದೇ ಮುಕ್ತಿ. ಆದ್ದರಿಂದ ಜ್ಞಾನಾನ್ಮುಕ್ತಿ ಎಂದಿದ್ದಾರೆ.
ಧ್ಯಾನ ಎಂಬುವುದು ಶ್ವಾಸದ ಮೇಲೆ ಗಮನದಿಂದಲೇ ಸಾಧ್ಯ ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಮುಕ್ತಿಯಿಂದ ಮಹಾಪರಿಮುಕ್ತಿಯ ಕಡೆಗೆ ನಾವೆಲ್ಲರೂ ನಮ್ಮ ಆತ್ಮವನ್ನ ತೆಗೆದುಕೊಂಡು ಹೋಗೋಣ ಮಾಸ್ಟರ್ಸ್. ನಮ್ಮೊಂದಿಗೆ ನಾವಿರೋಣ, ನಮ್ಮೊಳಗೆ ನಾವು ಆಳವಾಗಿ ಪ್ರವೇಶಿಸಿಕೊಳ್ಳೋಣ. ನಮ್ಮೊಳಗಿನ ಗುರು ನೀಡುವ ಸೂಚನೆಯನ್ನ ಗಮನವಿಟ್ಟು ಆಲಿಸೋಣ. ಪ್ರತಿಯೊಂದು ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ಕ್ರಮೇಣ ನಮ್ಮ ಬುದ್ಧಿ ಸಿತಗೊಳ್ಳುತ್ತೆ ಮಾಸ್ಟರ್ಸ್. ಆಗ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದೊಳಗಿಂದ ಇಡೀ ಶರೀರವನ್ನ ಆವರಿಸ್ಕೊಳ್ತಾ ನಮ್ಮ ದೇಹದ 2,72,000 ನರನಾಡಿ ಮಂಡಲಗಳನ್ನ ಶುದ್ಧೀಕರಣ ಮಾಡುತ್ತೆ ಮಾಸ್ಟರ್ಸ್. ಪ್ರತಿಯೊಂದು ಶ್ವಾಸವನ್ನ ಗಮನಿಸ್ತಾ ಗಮನಿಸ್ತಾ ನಮ್ಮೆಲ್ಲರ ಬುದ್ಧಿ ಸ್ಥಿತಗೊಳ್ತಾ ಇದೆ ಮಾಸ್ಟರ್ಸ್. ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದೊಳಗಿಂದ ಇಡೀ ಶರೀರವನ್ನ ಆವರಿಸ್ಕೊಂಡಿದೆ. ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ಪ್ರವಹಿಸ್ತಾ ಇದೆ ಮಾಸ್ಟರ್ಸ್. ಶಾಂತವಾಗಿರಿ, ಶ್ವಾಸವೇ ನೀವಾಗಿರಿ.
ಶ್ವಾಸ ನಿಶ್ವಾಸ ಧ್ಯಾನ ಸರ್ವ ರೋಗ ನಿವಾರಿಣಿ. ಧ್ಯಾನ ಸಕಲ ಭೋಗಕಾರಿಣಿ. ಧ್ಯಾನ ಸರ್ವಶಾಸ್ತ್ರ ಜ್ಞಾನ ಪ್ರಸಾದಿನಿ ಮಾಸ್ಟರ್ಸ್.
ಯಾರೂ ಕಣ್ಣುಗಳನ್ನ ತೆರಿಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಕೊನೆಯ 10 ನಿಮಿಷಗಳು ಶ್ವಾಸ ಗುರುವಿನೊಂದಿಗೆ ಅನುಸಂಧಾನವಾಗಿರಿ. You are doing meditation. You are a decent human being. If you are not doing meditation, you are a decent animal being ಅಂತ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಾವು ಅನುದಿನವೂ ಧ್ಯಾನವನ್ನ ಮಾಡ್ತಾ ಬಂದ್ವಿ ಅಂದ್ರೆ ನಾವು ಡೀಸೆಂಟ್ ಹ್ಯೂಮನ್ ಬೀಯಿಂಗ್ ಆಗಿರ್ತೀವಿ, ಮಾನವರಾಗಿರ್ತೀವಿ. ನಾವೇನಾದ್ರೂ ಧ್ಯಾನವನ್ನ ಮಾಡ್ತಾ ಇಲ್ಲ ಅಂದ್ರೆ ನಾವು ಪ್ರಾಣಿಗಳಂತೆ ಜೀವಿಸ್ತೀವಿ ಮಾಸ್ಟರ್ಸ್. ಹಾಗಾಗಿ ಅನುದಿನವೂ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಂತಹ ಈ ಆನಾಪಾನಸತಿ ಧ್ಯಾನದ ಜೊತೆ ಸಜ್ಜನ ಸಾಂಗತ್ಯ, ಪುಸ್ತಕ ಸ್ವಾಧ್ಯಾಯ, ಸೇವಾ ಮಾರ್ಗ ಇವೆಲ್ಲವನ್ನ ನಮ್ಮ ಜೀವನದಲ್ಲಿ ನಾವಿಟ್ಕೊಂಡು ನಮ್ಮ ಆತ್ಮವನ್ನ ಉನ್ನತಿಯ ಕಡೆಗೆ ತೆಗೆದುಕೊಂಡು ಬರೋಣ ಮಾಸ್ಟರ್ಸ್. ಉಚ್ಛ್ವಾಸ, ನಿಶ್ವಾಸ, ಅವರ್ ಬ್ರೆತ್ ಈಸ್ ಅವರ್ ಗುರು. ನಮ್ಮ ಶ್ವಾಸವೇ ನಮ್ಮ ಗುರು ಅಂತ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅನುದಿನವೂ ಧ್ಯಾನ ಸಾಧನೆ, ಸತ್ಯ ಪರಿಶೋಧನೆ, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಜ್ಞಾನವೆಂಬ ಅಗ್ನಿಯಲ್ಲಿ ನಮ್ಮ ದುಷ್ಕರ್ಮಗಳೆಲ್ಲ ನಶಿಸಿ ಹೋಗ್ತವೆ ಮಾಸ್ಟರ್ಸ್. ಕಾಣುವುದೆಲ್ಲ ನಶ್ವರ, ಕಾಣದಿರುವುದೆಲ್ಲ ಶಾಶ್ವತ. ಕಾಣುವುದನ್ನ ಬದಿಗೊತ್ತಿ
ಕಾಣದಿರುವ ಆತ್ಮದ ಮೇಲೆ ಗಮನ ಹರಿಸಿ ನಮ್ಮ ಆತ್ಮವನ್ನ ಉನ್ನತಿಯ ಕಡೆಗೆ ತೆಗೆದುಕೊಂಡು ಬರೋಣ. ಕಾಣುವುದೆಲ್ಲ ಬದಿಗೊತ್ತಿ ಕಾಣದಿರುವುದರ ಮೇಲೆ ಗಮನ ಇರಿಸುವುದೇ ಧ್ಯಾನ. ಕೈಗಳಲ್ಲಿ, ಕಾಲ್ಗಳಲ್ಲಿ, ನಮ್ಮ ಶರೀರದ ಸುತ್ತಲೂ ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ ಇದು ತುಂಬಿಕೊಂಡಿದೆ ಮಾಸ್ಟರ್ಸ್. ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮ ಶರೀರದ ಸುತ್ತಲೂ ಆವರಿಸಿಕೊಂಡಿದೆ. ಕೊನೆಯ 3 ನಿಮಿಷಗಳು. ಯಾರು ಕಣ್ಣುಗಳನ್ನ ತೆರೆಯಬೇಡಿ ಮಾಸ್ಟರ್ಸ್. Please don't open your eyes. Be with your breath. ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿಜಿ ಗುರುಗಳ ಚೈತನ್ಯಕ್ಕೆ, ಸಮಸ್ತ ಗುರು ಪರಂಪರೆ ಋಷಿ ಪರಂಪರೆಯ ಚೈತನ್ಯಕ್ಕೆ, ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ, ನಾಗಲೋಕದ ಎಲ್ಲಾ ಮಾಸ್ಟರ್ಸ್ಗೆ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಮರ್ಪಿಸೋಣ. ಪಂಚಭೂತಗಳಿಗೂ, ವಸುಂಧರ ಮಾತೆ ನಿಸರ್ಗ ಮಾತೆಗೂ ಅನಂತ ಕೋಟಿ ವಂದನೆಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಭೌತಿಕ ಶರೀರಕ್ಕೆ ಬಹಳ ಸರಳ ಹಾಗೂ ಸುಲಭವಾದ ಆನಾಪಾನಸತಿ ಧ್ಯಾನವನ್ನ ನಮ್ಮೆಲ್ಲರಿಗೂ ಪರಿಚಯಿಸಿಕೊಟ್ಟಂತಹ ನಮ್ಮ ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಮರ್ಪಿಸೋಣ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಕೂಡ ಅನುಕ್ಷಣ ಅಚ್ಚುಕಟ್ಟಾಗಿ ತನ್ನ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇರೋದಕ್ಕೆ, ನಮ್ಮ ದೇಹದ ಪ್ರತಿಯೊಂದು ಆರ್ಗನ್ಸ್ಗೂ ಕೂಡ ನಾವು ಕೃತಜ್ಞತೆಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮೈ ಡಿಯರ್ ಆರ್ಗನ್ಸ್. ಐ ಲವ್ ಯು ಸೋ ಮಚ್ ಅಂತ ಹೇಳ್ಕೊಳ್ಳೋಣ. ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೂ ಕೂಡ ಅನಂತ ಕೋಟಿ ವಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಲಾಸ್ಟ್ 5 seconds. 5, 4, 3, 2, 1, 0. ರಿಲ್ಯಾಕ್ಸ್. ಅದ್ಭುತವಾಗಿ ನಮ್ಮ 2 ಕೈಗಳಲ್ಲಿ ಅಪಾರವಾದ ಎನರ್ಜಿ ವೈಬ್ರೇಷನ್ಸ್ ನ ಗಮನಿಸ್ಕೊಳ್ಳೋಣ.
ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ತೆಗೆಯುತ್ತಾ, ಕಣ್ಣುಗಳೆರಡನ್ನ ನಿಧಾನವಾಗಿ ತೆರೆಯುತ್ತಾ, ಮುಗುಳ್ನಗೆಯಿಂದ ನಿಮ್ಮ ಅಂಗೈಗಳನ್ನೇ ನೋಡ್ಕೊಳ್ಳಿ ಮಾಸ್ಟರ್ಸ್. ಈ ಸುಂದರವಾದ ಅದ್ಭುತವಾದ ಧ್ಯಾನಕ್ಕೆ ನಾವೆಲ್ಲರೂ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಓಕೆ ಮಾಸ್ಟರ್ಸ್, ಇವತ್ತಿನ ಧ್ಯಾನದ ಅನುಭವ ಹಂಚಿಕೆ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬಹುದು. ಹಾ, ನಮಸ್ತೆ ಮಾಸ್ಟರ್. ನಮಸ್ತೆ ಚಿತ್ರಾ ಮ್ಯಾಮ್, ಹೇಳಿ. ಹಾ ಮಾಸ್ಟರ್, ಧ್ಯಾನ ಅಂತೂ ಚೆನ್ನಾಗಿತ್ತು. ವೆರಿ ಗುಡ್. ತುಂಬಾ ಚೆನ್ನಾಗಿ ಡೀಪ್ ಆಗಿ ಹೋಗಿದ್ದೆ. ಏನು ಗೊತ್ತಾ ಮ್ಯಾಮ್, ಈಗ ನಂಗೆ ಯೂನಿವರ್ಸ್ ಸ್ವಲ್ಪ ಪರೀಕ್ಷೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಚಾಲೆಂಜ್ ಅಲ್ಲಿ ಇದ್ದೀನಿ. ಸೊ ಆ ಚಾಲೆಂಜ್ ಅನ್ನ ಫೇಸ್ ಮಾಡಕ್ಕೆ ಯೂನಿವರ್ಸ್ ನನಗೆ ಶಕ್ತಿ ಕೊಡ್ತಾ ಇದ್ದಾರೆ. ಖಂಡಿತ ಖಂಡಿತ ಶಕ್ತಿ ಸಿಗುತ್ತೆ ಮ್ಯಾಮ್. ಧ್ಯಾನವನ್ನ ಯಾರು ನಂಬಿದ್ದಾರೆ ಅವ್ರಿಗೆ ಖಂಡಿತ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಸಹಾಯ ಮಾಡೇ ಮಾಡ್ತಾರೆ. ಅದು ಸಕ್ಸಸ್ ಆದ್ಮೇಲೆ ನಾನು ಎಕ್ಸ್ಪ್ಲನೇಷನ್ ಇದು ಧ್ಯಾನ ಅನುಭವ ಹೇಳ್ತೀನಿ ಮಾಸ್ಟರ್. ಓಕೆ ಓಕೆ ಮೇಡಮ್, ಪರವಾಗಿಲ್ಲ. ಚೆನ್ನಾಗಿ ಧ್ಯಾನ ಆಯ್ತು ಅಂತ ಹೇಳಿದೀರಾ. ಖಂಡಿತ ಎಲ್ಲಾ ರೀತಿಯಿಂದಲೂ ಒಳ್ಳೇದಾಗತ್ತೆ. ಯೂನಿವರ್ಸ್ ಏನೇ ಪರೀಕ್ಷೆ ಇಟ್ಟಿದ್ರು ಅದ್ರಲ್ಲಿ ನೀವು ಸಕ್ಸಸ್ ಕಾಣ್ಲಿ ಅಂತ ನಾನು ಕೂಡ ಈ ಧ್ಯಾನದ ಮುಖಾಂತರ ನಿಮ್ಗೆ ಬ್ಲೆಸ್ಸಿಂಗ್ ನನ್ನ ಕಡೆಯಿಂದ ಕೂಡ ನಾನು ಒಂದು ಕೋರಿಕೆ. ಖಂಡಿತ ಯೂನಿವರ್ಸ್ ಒಳ್ಳೇದ್ ಮಾಡೇ ಮಾಡ್ತಾರೆ. ಹೌದು ಮಾಸ್ಟರ್, ಖಂಡಿತ. ಅದಕ್ಕೆ ನಾನು ನಮ್ದು ಕರ್ಮ ಪ್ರಕ್ಷಾಳನೆ ಆಗ್ತಾ ಇದೆ. ನಾವು ಮಾಡಿರೋ ಕರ್ಮ, ಹಿಂದಿನ ಜನ್ಮದ ಕರ್ಮ ನನಗೆ ಈ 1 ವರ್ಷದಿಂದ ಯೂನಿವರ್ಸ್ ನನಗೆ ಕೊಡ್ತಾ ಇದ್ದಾರೆ ಚಾಲೆಂಜಸ್. ಎಲ್ಲಾನು ಗೆದ್ಕೊಂಡ್ ಬರ್ತಾ ಇದ್ದೀನಿ ಮಾಸ್ಟರ್. ಇದೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಸೊ ನನಗೋಸ್ಕರ ನೀವು ಇವಾಗ 6 to 6:30 ಧ್ಯಾನ ಮಾಡಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಒಬ್ಳೆ ಮಾಡಕ್ ಆಗ್ತಾ ಇರ್ಲಿಲ್ಲ, ನೀವು ಜೊತೆಲಿದ್ದೀರಾ. ನಿಮ್ ಧ್ಯಾನ ಮಾಡಿ ತುಂಬಾ ದಿನ ಆಯ್ತು. ನಾನು ಇವತ್ತು ಯೂನಿವರ್ಸ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಚಿತ್ರಾ ಮ್ಯಾಮ್. ಮಧ್ಯಾಹ್ನ PMC ಕೊಪ್ಪಳ ಕ್ಲಾಸ್ ಅಲ್ಲಿ ನೋಡ್ದೆ, ನೀವ್ ಕಾಣ್ಲಿಲ್ಲ. ಅನ್ಕೊಂಡೆ ಎಲ್ಲೋ ಬ್ಯುಸಿ ಇರ್ಬೇಕು, ಹಾಗಾಗಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇಲ್ಲ ಅಂತ. ನನ್ಗೆ ಅರ್ಥ ಆಯ್ತು, ಏನೋ ಬ್ಯುಸಿ ಆಗಿದ್ದೀರಾ ನೀವು ಅಂತ. ಸೊ ಏನು ವರಿ ಮಾಡ್ಕೊಳ್ಬೇಡಿ. ಧ್ಯಾನವನ್ನ ನಂಬಿ ನಿಂಪಾಡಿ ನೀವು ಅದ್ ಏನ್ ಬರುತ್ತೆ ಚಾಲೆಂಜಸ್ ಅದನ್ನ ಧೈರ್ಯವಾಗಿ ಎದುರಿಸ್ತಾ ಬನ್ನಿ. ಧ್ಯಾನವನ್ನ ಮಾತ್ರ ಒಂದು ದಿನನೂ ತಪ್ಪಿಸ್ಬೇಡಿ. ಖಂಡಿತ ನಾವು ಮಾಡುವ ಧ್ಯಾನ ಶಕ್ತಿ ನಮ್ಮ ಪತ್ರಿಜಿ ಸರ್, ಹೈಯರ್ ವರ್ಲ್ಡ್ ಮಾಸ್ಟರ್ಸ್, ಯೂನಿವರ್ಸ್ ನಮ್ಮನ್ನ ಖಂಡಿತ ರಕ್ಷಿಸುತ್ತೆ. ಹೌದು ಮಾಸ್ಟರ್. ಅದೇ ರಾತ್ರಿ ಹೊತ್ತು ಗುಡಕೇಶ ಖಂಡಿತ ಮಾಡ್ತೀನಿ. ಮತ್ತೆ ಬೆಳಗ್ಗೆ ಟೈಮು ಸ್ವಲ್ಪ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಪರವಾಗಿಲ್ಲ, ಇದು ದಿಸ್ ಇಸ್ ಟೆಂಪರರಿ. ನಿಮ್ಮ ಏನ್ ಕಷ್ಟಗಳಿದೆ ಅದು ಟೆಂಪರರಿ. ಅದೆಲ್ಲ ನೀವು ಗೆದ್ಕೊಂಡ್ ಬರ್ತೀರಾ. ಖಂಡಿತ ಸಕ್ಸಸ್ ಕಾಣ್ತೀರಾ. ವರಿನೇ ಮಾಡ್ಕೊಳ್ಬೇಡಿ. ಹೀಗೆ ಪ್ರತಿನಿತ್ಯ ಧ್ಯಾನವನ್ನ ಅಟೆಂಡ್ ಮಾಡಿ, ಮಿಸ್ ಮಾಡಬೇಡಿ. ಓಕೆ ಮಾಸ್ಟರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೋ ಕಾಲ್ ಮಾಡ್ತಾ ಇದ್ದಾರಮ್ಮ, ಒಂಚೂರು ಇದು ಕಟ್ ಮಾಡಮ್ಮ. ನಿಖಿತಾ, ಅದು 1 minute, ನಾನು ಮ್ಯೂಟ್ ಮಾಡ್ತೀನಿ. ಓಕೆ ಓಕೆ ಮಾಸ್ಟರ್ಸ್, ಯಾರ್ಯಾರು ಇದುವರೆಗೂ ಝೂಮ್ ನಲ್ಲಿ ಜಾಯ್ನ್ ಆಗಿದ್ರಿ ಮತ್ತೆ ಯಾರ್ಯಾರು ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ವಂದನೆಗಳು, ಕೃತಜ್ಞತೆಗಳನ್ನ ಸಮರ್ಪಿಸ್ತಾ, ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಸಂಜೆ 6 ಗಂಟೆಯಿಂದ 6:30ರವರೆಗೆ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಧ್ಯಾನವನ್ನ ಮಾಡ್ತಾ ಬರ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಯಾರ್ಯಾರು ಜಾಯ್ನ್ ಆಗಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ನಾಳೆ ಸಂಜೆ 6 ಗಂಟೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಸೈನಿಂಗ್ ಆಫ್, ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್.